ಹಾಯ್ ಫ್ರೆಂಡ್ಸ್, ಇವತ್ತು ಫ್ರೂಟ್ಸ್ ಕಸ್ಟರ್ಡ್ ಸೂಪರ್ ಸಮ್ಮರ್ ಡ್ರಿಂಕ್ ಹೇಗೆ ಮಾಡೋದಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಮ್ಮರಿಗೆ ಒಳ್ಳೆ ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಒಂದು ಬೌಲಿಗೆ 2 ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಕಿ ಅರ್ಧ ಲೋಟದಷ್ಟು ನೀರು ಹಾಕಿ ನೆನೆಯಕ್ಕೆ ಬಿಡಬೇಕು. ಇವಾಗ ಒಂದು ಪಾತ್ರೆಗೆ 1/4 ಲೀಟ್ರಷ್ಟು ಹಾಲು ತೊಗೊತಾ ಇದ್ದೀನಿ ನಾನಿಲ್ಲಿ. ಜಾಸ್ತಿ ಮಾಡೋದಾದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ಒಂದು ಬೌಲಿಗೆ 4 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ನಿಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕಾಯ್ತಾ ಇರೋ ಹಾಲಿಗೆ 5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಕಸ್ಟರ್ಡ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಕಸ್ಟರ್ಡ್ ಪೌಡ್ರ್ ಹಾಕಿ ಇದ್ದರೆ ಅದು ತಿಕ್ಕಾಗಿ ಬರುತ್ತೆ. ತಿಕ್ಕಾಗಿ ಬೇಡ, ನಮಗೆ ಲಿಕ್ವಿಡ್ ಥರನೇ ಇರಬೇಕು. ಇವಾಗ ಇದಕ್ಕೆ ಸಮ್ಮರಲ್ಲಿ ಯಾವ್ಯಾವ ಫ್ರೂಟ್ಸ್ ಸಿಗುತ್ತೆ ಎಲ್ಲ ಫ್ರೂಟ್ಸ್ನೂ ಹಾಕ್ಕೊಳ್ಳಿ. ನಾನಿಲ್ಲಿ ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ. ಕಲ್ಲಂಗಡಿ ಹಣ್ಣು ತೊಗೊಂಡು ಮೇಲೆ ಸಿಕ್ಕಿರೋವಂಥ ಬೀಜಗಳನ್ನೆಲ್ಲ ತೆಗ್ದಿದ್ದೀನಿ. ಒಂದೊಂದು ಬೀಜ ಸಿಕ್ಕಿದ್ರೂ ಏನು ಪರವಾಗಿಲ್ಲ. ಕಲ್ಲಂಗಡಿ ಹಣ್ಣು ಸಣ್ಣದಾಗಿ ಹೆಚ್ಕೋಬೇಕು. ಈಗ ನಾನು ತೋರಿಸ್ತಿದ್ದೀನಲ್ಲ ಆ ರೀತಿ ಬೇಕಾದರೂ ಹೆಚ್ಕೊಳ್ಳಿ. ಈ ಥರ ಆಗಲಿಲ್ಲ ಅಂದರೆ ಕಟಿಂಗ್ ಬೋರ್ಡಲ್ಲೇ ಇಟ್ಕೊಂಡು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ರಿ. ಈ ಥರ ಫುಲ್ ಸಣ್ಣಗಿದ್ದರೆ ಚೆನ್ನಾಗಿರುತ್ತೆ. ಸಮ್ಮರಲ್ಲಿ ಯಾವ್ಯಾವ ಫ್ರೂಟ್ಸ್ ಸಿಗುತ್ತೆ, ಆರೆಂಜು, ಬನಾನಾ, ನಿಮ್ಮ ದ್ರಾಕ್ಷಿ, ಏನೇನು ಫ್ರೂಟ್ಸ್ ಸಿಗುತ್ತೆ ಎಲ್ಲನೂ ಮಿಕ್ಸ್ ಮಾಡಿ ಹಾಕಿ. ಸಮ್ಮರಲ್ಲಿ ಈ ಥರ ಜ್ಯೂಸ್ಗಳು ಮಾಡ್ಕೊಳ್ಳೋದ್ರಿಂದ ನ್ಯೂಟ್ರಿಷನ್ ಸಿಕ್ಕಿ ಬಾಡಿ ಡಿಹೈಡ್ರೇಟ್ ಆಗದಾಗೆ ನೋಡ್ಕೊಳ್ಳುತ್ತೆ. ಈಗ ನಾನು ಮಸ್ಕ್ ಮೆಲನ್ ತೊಗೊಂಡಿದ್ದೀನಿ. ಕರ್ಬೂಜ ಕೂಡ ಹಾಗೆಯೇ ಸಣ್ಣದಾಗಿ ಹೆಚ್ಕೋಬೇಕು. ನಾನಿಲ್ಲಿ ಕೈಯಲ್ಲೇ ಕಟ್ ಮಾಡ್ತಿದ್ದೀನಿ. ನೀವು ಚಾಪಿಂಗ್ ಬೋರ್ಡಲ್ಲಿ ಇಟ್ಕೊಂಡು ಕಟ್ ಮಾಡಿ, ಇಲ್ಲಾಂದರೆ ಕೈ ಕಟ್ ಮಾಡ್ಕೋಬೇಕಾಗತ್ತೆ. ಇವಾಗ ಅದಕ್ಕೊಂದು ಸೇಬ್ ತೊಗೊಂಡು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೇಬಲ್ಲಿ ಕೂಡ ಬೀಜ ಎಲ್ಲ ತೆಗೆದು ಸಣ್ಣದಾಗಿ ಹೆಚ್ಚಾಕಬೇಕು. ಈ ರೀತಿ ಎಲ್ಲ ಪೀಸ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಾಕಬೇಕು. ಪೂರ್ತಿ ಸಣ್ಣಗಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ಹಾಕ್ಕೊಳ್ಳಿ. ಫುಲ್ ಸಣ್ಣಗಾಗತ್ತೆ. ಇವಾಗ ಇದಕ್ಕೆ ಬಾದಾಮ್ ತೊಗೊಂಡಿದ್ದೀನಿ. ಒಂದು 25ರಿಂದ 30 ಬಾದಾಮ್ ತೊಗೊಂಡು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಬಾದಾಮ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಅದರ ಬದಲಿಗೆ ಬೇರೆ ಯಾವುದಾದ್ರು ಫ್ರೂಟ್ಸ್ನ ಹಾಕ್ಕೊಳ್ಳಿ. ಬಾದಾಮ್ ಹಾಕಲೇಬೇಕಂತ ಏನಿಲ್ಲ, ನಾನು ಇರೋದ್ರಿಂದ ಹಾಕ್ತಾ ಇದ್ದೀನಿ. ಬಾದಾಮ್ ಕೂಡ ಒಳ್ಳೆ ಪ್ರೋಟೀನ್ ವಿಟಮಿನ್ ಇರೋದ್ರಿಂದ ಅದು ಗಟ್ಟಿಗೆ ಬಾಯಿಗೆ ಸಿಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಡ್ರಿಂಕ್ ಕುಡಿಯೋಕ್ಕೆ. ಹಾಕಿದ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಈ ಥರ ಫುಲ್ ಸಣ್ಣ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಈಗ ಹಾಕ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನೆನೆಸಿಟ್ಕೊಂಡಿದ್ದಂಥ ಚಿಯಾ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಮಾಡಿಟ್ಕೊಂಡಿದ್ದ ಕಸ್ಟರ್ಡ್ ಮಿಲ್ಕ್ನ ಹಾಕ್ತಾಯಿದ್ದೀನಿ. ತಣ್ಣಗಾದ್ಮೇಲೆ, ಪೂರ್ತಿ ತಣ್ಣಗಾದ್ಮೇಲೆ ಹಾಕಬೇಕು. ಹಾಗೆ ಇದಕ್ಕೆ 1 ಬೌಲಷ್ಟು ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ. ಐಸ್ ಕ್ಯೂಬ್ಸ್ ಇನ್ನೂ ಜಾಸ್ತಿ ಹಾಕಿದ್ರೂ ಏನಾಗಲ್ಲ, ತಣ್ಣಗೆ ಇರುತ್ತೆ, ಚೆನ್ನಾಗಿರುತ್ತೆ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಈಗ ಗ್ಲಾಸ್ಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.